ಸಿನಿಮಾ ಎಂಬುದು ಮಾಯಾ ಜಗತ್ತು. ಕಲಾ ಸರಸ್ವತಿ ಎಲ್ಲರನ್ನು ಕೈಬೀಸಿ ಕರೆಯುತ್ತಾಳೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಸಿನಿಮಾ ಏಕಮಾತ್ರ ವ್ಯಕ್ತಿಯ ಶ್ರಮವಲ್ಲ. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ, ಸಂಗೀತ, ನೃತ್ಯ ಸಂಯೋಜನೆ, ಸಾಹಸ ನಿರ್ದೇಶನ ಹೀಗೆ ಹಲವಾರು ವಿಭಾಗಗಳಿಂದ ಕೂಡಿದ ಮೃಷ್ಟಾನ್ನ ಭೋಜನ. ಇಲ್ಲಿ ಸ್ವಲ್ಪ ಲೋಪವಾದರೂ ಅಭಾಸ ಖಂಡಿತ. ಸಿನಿಮಾದಲ್ಲಿ ಕಥಾಂಧರ ಒಂದು ಕಡೆ ಮನರಂಜನೆ ಕೊಟ್ಟರೆ, ಸಂಗೀತ ಮತ್ತು ನೃತ್ಯ ಸಂಯೋಜನೆ ಪ್ರೇಕ್ಷಕನ ನಾಡಿ ಮಿಡಿತವನ್ನು ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಿರುವಾಗ ಡ್ಯಾನ್ಸರ್ ಆಗಿ, ಕೋರಿಯೋಗ್ರಾಫರ್ ಆಗಿ, ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ 25 ವರ್ಷ ಕಲಾ ಸರಸ್ವತಿಯ ಸೇವೆ ಮಾಡಿಕೊಂಡು ಕೋಟ್ಯಾಂತರ ಪ್ರೇಕ್ಷಕರನ್ನು ರಂಜಿಸುತ್ತಾ ಬಂದಿರುವ ಮುರಳಿ ಮಾಸ್ಟರ್ ಅವರಿಗೆ ಅಭಿನಂದನೆಗಳು. ಮುರಳಿ ಮಾಸ್ಟರ್ ಬಹುಶಃ ಸ್ಯಾಂಡಲ್ವುಡ್ನಲ್ಲಿ ಇವರ ಹೆಸರು ಕೇಳದವರಿಲ್ಲ. ತುಂಬ ಜನಪ್ರಿಯ ಹಾಡುಗಳನ್ನು ಒಮ್ಮೆ ಗುನುಗಿದರೆ ಭಾಗಶಃ ಹಾಡುಗಳ ನೃತ್ಯ ಸಂಯೋಜನೆ ಇವರದೇ ಆಗಿರುತ್ತದೆ. ತನ್ನ 25 ವರ್ಷಗಳ ಸಿನಿ ಜರ್ನಿಯಲ್ಲಿ 650ಕ್ಕೂ ಹೆಚ್ಚು ಹಾಡುಗಳಿಗೆ ನೃತ್ಯ ಸಂಯೋಜನೆ ಮಾಡಿರುವುದು ಇವರ ಹೆಗ್ಗಳಿಕೆ. ಮಾಸ್ ಇರಲಿ, ಡ್ಯಾನ್ಸ್ ನಂಬರ್ ಇರಲಿ, ಡ್ಯುಯೆಟ್ ಇರಲಿ, ಮಾಂಟೇಜ್ ಇರಲಿ, ಎಲ್ಲ ವಿಭಾಗಗಳಲ್ಲೂ ಸೈ ಎನಿಸಿಕೊಂಡಿರುವ ಮುರಳಿ ಮಾಸ್ಟರ್ ಬಹುಮುಖ ಪ್ರತಿಭೆ. ಮೂಲತಃ ಡ್ಯಾನ್ಸರ್ ಹಾಗೂ ಕೋರಿಯೋಗ್ರಾಫರ್ ಆಗಿ ಗುರುತಿಸಿಕೊಂಡ ಮುರಳಿ ಮಾಸ್ಟರ್ ನಂತರದ ದಿನಗಳಲ್ಲಿ ನಟರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಸಂಭಾಷಣೆಕಾರರಾಗಿ ಸಿನಿಮಾದ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಗುರುತಿಸಿಕೊಂಡ ಕೆಲವರಲ್ಲಿ ಮುರಳಿ ಮಾಸ್ಟರ್ ಕೂಡ ಒಬ್ಬರು. ಆಡು ಮುಟ್ಟದ ಸೊಪ್ಪಿಲ್ಲ, ಸಿನಿಮಾ ಕ್ಷೇತ್ರದಲ್ಲಿ ಮುರಳಿ ಮಾಸ್ಟರ್ ಮಾಡದ ಮೋಡಿ ಇಲ್ಲ ಎಂಬಂತೆ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಅನುಭವವಿರುವ ಕಲಾ ಸರಸ್ವತಿಯ ಪುತ್ರ ಎಂದರೆ ತಪ್ಪಾಗಲಾರದು. ಮುರಳಿ ಮಾಸ್ಟರ್ ಅವರು 1998-99 ಸಾಲಿನಲ್ಲಿ ಡ್ಯಾನ್ಸರ್ ಆಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರದ ದಿನಗಳಲ್ಲಿ ಅಸಿಸ್ಟೆಂಟ್ ಕೋರಿಯೋಗ್ರಾಫರ್ ಆಗಿ ಮೆಜೆಸ್ಟಿಕ್ನ ನಾನೇ ನಾನೇ ರಾಜಾದಿ ರಾಜ ಹಾಗೂ ಕರಿಯಾ ಸಿನಿಮಾದ ಕೆಂಚಾಲೋ ಮಚಾಲೋ ಮುಖಾಂತರ ಬಡ್ತಿ ಪಡೆದರು. ನಂತರ ಇವರ ಕೆಲಸವನ್ನು ಗುರುತಿಸಿದ ದಯಾಳ್ ಪದ್ಮನಾಭರವರು 2005ರಲ್ಲಿ ಶ್ರೀ ಮುರಳಿಯ ಯಶವಂತ್ ಸಿನಿಮಾಕ್ಕೆ ಪೂರ್ಣ ಪ್ರಮಾಣದ ನೃತ್ಯ ಸಂಯೋಜಕರಾಗಿ ಮುರಳಿ ಮಾಸ್ಟರನ್ನು ಆಯ್ಕೆ ಮಾಡಿಕೊಂಡರು. ಮುಂದೆ ನಡೆದಿದ್ದೆಲ್ಲ ಈಗ ಇತಿಹಾಸ. ಮನಸಾರೆ, ಪಂಚರಂಗಿ, ಅಂಬಾರಿ, ಸಿದ್ಲಿಂಗು, ಲವ್ ಇನ್ ಮಂಡ್ಯ, ಕಲ್ಪನಾ 2, ನಡುವೆ ಅಂತರವಿರಲಿ, ಬೃಂದಾವನದ ನಾನು ಕನ್ನಡಿಗ ಹೀಗೆ ಭಿನ್ನ ಬಗೆಯ ಹಾಡುಗಳಿಗೆ ನೃತ್ಯ ಸಂಯೋಜನೆ ಮಾಡಿ ಅವರ ಅದ್ಭುತನವನ್ನು ಪ್ರೇಕ್ಷಕನಿಗೆ ಉಣಬಡಿಸಿದರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಷ್ಟೇ ಅಲ್ಲದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಸರ್ಕಸ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸಿದರು. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿತು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಕಿ ಸಿನಿಮಾದ ಎಲ್ಲ ಹಾಡುಗಳಿಗೆ ಕೋರಿಯೋಗ್ರಫಿ ಮಾಡಿ ಸೈ ಅನಿಸಿಕೊಂಡ ಮುರಳಿ ಮಾಸ್ಟರ್ ಯಶ್ ಅವರ ಗೂಗ್ಲಿ, ರಾಜಾಹುಲಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ಮಾಸ್ಟರ್ ಪೀಸ್ನ ಅಣ್ಣಂಗೆ ಲವ್ ಆಗಿದೆ ಹೀಗೆ ಸಾಲು ಸಾಲು ಸಿನಿಮಾಗಳ ಎಲ್ಲ ಹಾಡುಗಳಿಗೆ ಪೂರ್ಣ ಪ್ರಮಾಣದ ಸಾರಥ್ಯ ವಹಿಸಿಕೊಂಡು ಯಶಸ್ವಿಯಾದರು. 2015ರಲ್ಲಿ ತೆರೆ ಕಂಡ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿಯ ಚಿತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಇವರ ಕೋರಿಯೋಗ್ರಫಿಗೆ ಸೈಮಾ ಅವಾರ್ಡ್ ಕೂಡ ಸಿಕ್ಕಿದ್ದು ಇವರ ಸಾಧನೆಯ ಮತ್ತೊಂದು ಗರಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ, ಸುದೀಪ್, ಶಿವಣ್ಣ, ಆಮಿ ಜಾಕ್ಸನ್ ರಂತಹ ಮಲ್ಟಿ ಸ್ಟಾರ್ ಅಭಿನಯ ಹಾಗೂ ಪ್ರೇಮ್ ನಿರ್ದೇಶನವಿರುವ ದಿ ವಿಲನ್ ಚಿತ್ರದ ಲವ್ ಆಗೋಯ್ತು ನಿನ್ನ ಮೇಲೆ ಹಾಡು ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ತಂದುಕೊಂಡಿತ್ತು. ಮುರಳಿ ಮಾಸ್ಟರ್ ಎಂಬ ಹೆಸರು ಕೇಳಿದರೆ ಸ್ಯಾಂಡಲ್ವುಡ್ನಲ್ಲಿ ವಿಶೇಷವಾದ ಪ್ರೀತಿ. ಏಕೆಂದರೆ ಸಿನಿಮಾ ಚಿಕ್ಕ ಬಜೆಟ್ ಇರಲಿ, ದೊಡ್ಡ ಬಜೆಟ್ ಇರಲಿ, ಅವರು ನೀಡಿರುವ ಇತಿಮಿತಿಯಲ್ಲಿ ಚೊಕ್ಕವಾಗಿ ಚಿತ್ರಣ ಕಟ್ಟಿಕೊಟ್ಟು ಎಲ್ಲರಿಗೂ ಉಬ್ಬೇರಿಸುವಂತೆ ಮಾಡಿರುವುದು ಇವರ ವಿಶೇಷ. ನಾಯಕ ನಟರ ವೇವ್ಲೆಂತ್ ಅರ್ಥ ಮಾಡಿಕೊಂಡು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಿನ್ನ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವುದರಲ್ಲಿ ಇವರು ಎತ್ತಿದ ಕೈ. ಲೂಸಿಯಾ, ಶ್ರಾವಣಿ ಸುಬ್ರಹ್ಮಣ್ಯ, ಚಮಕ್, ಚಾರ್ಮಿನರ್, ಸಿಂಗ, ಜಗ್ಗೇಶ್ ಅವರ ತೋತಾಪ್ರಿ ಸಿನಿಮಾದ ಬಾಗ್ಲು ತೆಗಿ ಮೇರಿ ಜಾನ್, ದುನಿಯಾ ವಿಜಯರವರ ಜಯಮ್ಮನ ಮಗ, ಕನಕ, ಸಲಗ,
ಶ್ರೀ ಮುಳ್ಳಿಯರವರ ಉಗ್ರಂ, ಮಫ್ತಿ, ರಥಾವರ, ಮದಗಜ, ಸರಣ್ರವರ ಸಾಲು ಸಾಲು ಇಟ್ಟು ಸಿನಿಮಾಗಳಾದ ವಿಕ್ಟರಿ, ಅಧ್ಯಕ್ಷ, ರ್ಯಾಂಬೋ 2, ಬುಲೆಟ್ ಬಸ್ಯ, ರಾಜ್ ವಿಷ್ಣು, ಹಾಗೆಯೇ ಪ್ರಜ್ವಲ್ ದೇವರಾಜ್ರವರ ಜೆಂಟಲ್ಮ್ಯಾನ್, ಇನ್ಸ್ಪೆಕ್ಟರ್ ವಿಕ್ರಮ್, ವೀರಂ ಸಿನಿಮಾಗಳಲ್ಲದೆ ಬಾಹುಬಲಿ ಅಂತಹ ದೊಡ್ಡ ಸಿನಿಮಾದೆದುರು ಗೆದ್ದು ಬೀಗಿದ ರಂಗೀತ ರಂಗದ ಎಲ್ಲ ಹಾಡುಗಳಿಗೆ ಇವರದೇ ಸಾರಥ್ಯ. ಬಕ್ಕತಲೆ ಚಿಕ್ಕತಲೆ ಪಕ್ಕದಲೆ ಸುತ್ತುತ್ತಲೆ ಕಗ್ಗತಲೆ ಮೂಡುತ್ತಲೆ ಕೊಕ್ಕರೆ. 2024ರಲ್ಲಿ ವೀರಂ ಸಿನಿಮಾಗೆ ಚಿತ್ತಾರ ಸ್ಟಾರ್ ಅವಾರ್ಡ್ ಸಿಕ್ಕಿದ್ದು ಮತ್ತೊಂದು ವಿಶೇಷ. ಅಷ್ಟೇ ಅಲ್ಲದೆ ಶಿವಣ್ಣ ಅಭಿನಯದ ಶ್ರೀಕಂಠ, ಬೈರಾಗಿ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿನಯದ ರಣವಿಕ್ರಮ, ದೊಡ್ಡಮನೆ ಹುಡುಗ, ಪವರ್, ಧ್ರುವ ಸರ್ಜರ್ ಅವರ ಪೊಗರು ಹೀಗೆ ಹೇಳುತ್ತಾ ಹೋದರೆ ಕೊನೆ ಸಿಗದು. ಪೊಗರು ಸಿನಿಮಾದ ಕರಾಬು ಹಾಗೂ ಅಣ್ಣನಿಗೆ ಪೊಗರು ಈ ಹಾಡುಗಳ ನೃತ್ಯ ಸಂಯೋಜನೆ ಹೊಸ ಜನರೇಷನ್ಗೆ ಇಷ್ಟವಾಗಿದ್ದಲ್ಲದೆ ಮುರಳಿ ಮಾಸ್ಟರ್ಗೆ ಮತ್ತೊಂದು ಬ್ರೇಕ್ ನೀಡಿತು. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನ ಎಲ್ಲ ದಿಗ್ಗಜ ನಾಯಕ ನಟರಿಂದ ಹಿಡಿದು ಹೊಸ ಪ್ರತಿಭೆಗಳ ತನಕ ಮುರಳಿ ಮಾಸ್ಟರ್ ಅವರು ಅಚ್ಚುಮೆಚ್ಚು. ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ಕಮರ್ಷಿಯಲ್ ಹೀರೋ ಆದ ಕೋಮಲ್ ಕುಮಾರ್ ಅವರ ಗೋವಿಂದಾಯ ನಮ ಸಿನಿಮಾದಲ್ಲಿ ಮುರಳಿ ಮಾಸ್ಟರ್ ಅವರ ಕೈಚಳಕದಲ್ಲಿ ಮೂಡಿಬಂದ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ನಂತರ ಕೋಮಲ್ ಹಾಗೂ ಮುರಳಿ ಮಾಸ್ಟರ್ ಅವರ ಜೋಡಿ ನಮೋ ಭೂತಾತ್ಮ ಸಿನಿಮಾದ ಗೆಲುವಿನ ನಗೆ ಬೀರುವ ಮೂಲಕ ನಿರ್ದೇಶನದಲ್ಲಿರುವ ಸಾಮರ್ಥ್ಯವನ್ನು ಮುರಳಿ ಮಾಸ್ಟರ್ ಸಾಬೀತುಪಡಿಸಿಕೊಂಡರು. ತದನಂತರ ನಮೋ ಭೂತಾತ್ಮ 2 ಚಿತ್ರ ಕೂಡ ಅದೇ ಹಾದಿಯಲ್ಲಿ ನಡೆದದ್ದು ಈಗ ಇತಿಹಾಸ. ಇಡೀ ಭಾರತೀಯ ಚಿತ್ರರಂಗವೇ ಎದುರು ನೋಡುತ್ತಿರುವ ಧ್ರುವ ಸರ್ಜಾ ಅಭಿನಯದ ಉದಯ್ ಕೆ ಮೆಹ್ತಾ ನಿರ್ಮಾಣದ ಮಾರ್ಟಿನ್ ಚಿತ್ರಕ್ಕೂ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಈ ಸಿನಿಮಾಗೂ ಶುಭವಾಗಲಿ. 25 ವರ್ಷಗಳ ಕಾಲ ನಮ್ಮನ್ನು ರಂಜಿಸಿರುವ ಹಾಗೂ ರಂಜಿಸುತ್ತಿರುವ ಅಂದಿಗೂ ಇಂದಿಗೂ ನಿರ್ಮಾಪಕರ ಹಾಗೂ ನಿರ್ದೇಶಕರ ಫೇವರೇಟ್ ಕೋರಿಯೋಗ್ರಾಫರ್ ಆಗಿರುವ ಈ ನೃತ್ಯ ಶಾರದೆಯ ಪುತ್ರನಿಗೆ ರಜತ ಮಹೋತ್ಸವದ ಶುಭಾಶಯಗಳು.